ಈ ವಾರ ಕನ್ನಡ ಇಂಡಸ್ಟ್ರಿಲಿ ಸುಮಾರು ಸಿನಿಮಾಗಳು ರಿಲೀಸ್ ಆಗಿದಾವೆ. ಇವಾಗ ನಾವು ಶುರು ಮಾಡೋಣ ದಿ ರೈಸ್ ಆಫ್ ಅಶೋಕ ಇಂದ. ಯಾಕಂದ್ರೆ ಟ್ರೈಲರ್ ಲಾಂಚ್ ಈವೆಂಟ್ ಅಲ್ಲಿ ರವಿ ಅಂಕಲ್ ಅವ್ರು ಕೊಟ್ಟಿರೋ ಸ್ಪೀಚ್ ನೋಡ್ಬಿಟ್ಟು ಕಳ್ದೋಗ್ಬಿಟ್ಟಿದೆ. ಈ ತರ ಡೈಲಾಗ್ ಹೊಡಿತವ್ರೆ, ಸಿನಿಮಾ ಹಿಂಗಿರ್ತದೆ ಏನೋ. ಎಕ್ಸೈಟ್ಮೆಂಟ್ ಅಲ್ಲಿ ಸಿನಿಮಾ ಹೋಗಿ ನೋಡ್ಕೊಂಡ್ ಬಂದ್ರೆ ಇದಕ್ ಇಷ್ಟೊಂದು ಮುಕ್ಕರ್ಕೊಂಡ್ ಮಾತಾಡಿದ್ರ ನೀವು ಅಂತ ರವಿ ಅಂಕಲ್ ಅವ್ರನ್ನ ಕೇಳ್ಬೇಕು. ಮೊದಲನೇದಾಗಿ ಸಿನಿಮಾದ ಕಾನ್ಸೆಪ್ಟ್ ಚೆನ್ನಾಗಿದೆ, ಏಕ್ದಮ್ ಟಾಪ್ ನಾಚ್. ಪ್ರೆಸೆಂಟೇಷನ್ ವೈಸು, ಸ್ಕ್ರೀನ್ ಪ್ಲೇ ವೈಸು ಅಷ್ಟಕ್ಕಷ್ಟೇ. ಓಕೆ. ಇದ್ರ ಜೊತೆಗೆ ಸತೀಶ್ ಅವರು ಕೂಡ ಫುಲ್ ಮುಕ್ಕರ್ದಿದ್ರು ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲಿ. ಬಿಕಾಸ್ ಅವರು ಕೂಡ ಈ ಸಿನಿಮಾದಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ, ಸ್ವಲ್ಪ ಹಣನ ಹಾಕಿದ್ದಾರೆ. ಸೊ ಅದಕ್ಕೋಸ್ಕರನೇ ಆ ಆತಂಕ, ಭಯ, ಕೋಪ ಎಲ್ಲ ಬಂದ್ಬಿಟ್ಟಿದ್ದು ಸತೀಶ್ ಅಣ್ಣ ಅವ್ರ ಮುಖದ ಮೇಲೆ. ಇನ್ನ ಸಿನಿಮಾದ ಕಡೆ ಬರೋದಾದ್ರೆ ಆಲ್ಮೋಸ್ಟ್ ಕಾಟೇರನೇ. ಕಾಟೇರ 2 ಅಂತ ಲ್ಯಾಂಡ್ ಲಾರ್ಡ್ ಸಿನಿಮಾನ ನಾವು ಕರಿಬಹುದು. ಇನ್ನ ಕಾಟೇರ 3 ಅಂತ ಈ ಸಿನಿಮಾನ ನಾವು ಕರಿಬಹುದು. ಆಲ್ಮೋಸ್ಟ್ ಒಂದು ಲೆವೆಲ್ ಗೆ ಎಕ್ಸಿಕ್ಯೂಷನ್ ಸೂಪರ್ ಆಗಿ ಮಾಡಿದ್ರು ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ. ಬಟ್ ಈ ಸಿನಿಮಾದಲ್ಲಿ ಓಕೆ ಫಸ್ಟ್ ಹಾಫ್ ಹಾಗೇನೆ ಕೊನೆ ಕ್ಲೈಮ್ಯಾಕ್ಸ್ ಎರಡು ಸೇರಿ ನಿಮ್ಮನ್ನ ಲಾಸ್ಟ್ ಆಗೋ ತರ ಮಾಡ್ಬಿಡ್ತವೆ. ಲಾಸ್ಟ್ ಅಂದ್ರೆ ಕಳೆದೇ ಹೋಗ್ಬಿಡ್ಬೇಕು ಅನ್ನೋ ಒಂದು ಪ್ರೆಸೆಂಟೇಷನ್ ನೀವು ಫೀಲ್ ಮಾಡ್ಕೋತೀರಾ. ದಿ ರೈಸ್ ಆಫ್ ಅಶೋಕ ಅನ್ನೋ ಒಬ್ಬ ಹುಡುಗ, ಅಂದ್ರೆ ಸತೀಶ್ ಅಣ್ಣ ಅವರು ಕಾಂಪಿಟೇಟಿವ್ ಎಕ್ಸಾಮ್ ನ ಅಟೆಂಡ್ ಮಾಡ್ಕೊಂಡು ಪಾಸ್ ಆಯ್ತಾರೆ ಒಂದ್ ಗೌರ್ಮೆಂಟ್ ಕೆಲಸ ತಗೊಳಕ್ಕೆ. ಅದಕ್ಕೆ ಯಾರಪ್ಪ ಸಿಕ್ತವ್ರದೆಲ್ಲ ಬೋಳ್ಸಿ ಕೂಡ್ಸಿಟ್ಟಿರ್ತಾರೆ ದುಡ್ಡನ್ನ, ಮುಕ್ಕರ್ಕಂದ್ ಎಫರ್ಟ್ ಕೂಡ ಹಾಕಿರ್ತಾರೆ. ಇನ್ನ ಊರ್ಗ್ ಬಂದ್ಮೇಲೆ ಅಣ್ಣ ಅವ್ರ ಅಪ್ಪನ ಆಸೆ ಪಟ್ಟಾಗೆ ಒಂದ್ ಗೌರ್ಮೆಂಟ್ ಕೆಲಸ ತಗತಾನ, ಆರಾಮಾಗಿ ಜೀವನ ಮಾಡ್ತಾನ ಅಥವಾ ಬೇರೆ ಏನಾದ್ರು ಮಾಡ್ತಾನ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ. ಇದು ಜಸ್ಟ್ ಒನ್ ಟೈಮ್ ವಾಚಬಲ್ ಮೂವಿ ಅಷ್ಟೇನೆ. ಮೊದಲನೇದಾಗಿ ಸತೀಶ್ ಅಣ್ಣ ಅವರು ಈ ರೀತಿ ಒಂದು ಕ್ಯಾರೆಕ್ಟರ್ಗೆ ಫಿಟ್ಟೇ ಆಗಲ್ಲ. ಪ್ರಾಮಿಸ್ ಸ್ಕ್ರೀನ್ ಪ್ಲೇ ಒಳಗಡೆ ಅವ್ರ ಆಕ್ಟಿಂಗ್ ನೋಡ್ಬಿಟ್ಟು ಕಳ್ದೋಗ್ಬಿಡ್ತೀರಾ. ಏನಣ್ಣ ಇದು ನೀವ್ ಹೆಂಗ್ ಮಾಡ್ತಿದ್ರಿ ಅವಾಗ, ಇವಾಗ ಯಾಕೆ ಹಿಂಗ್ ಮಾಡ್ತಾ ಇದಾರಿ, ಆಕ್ಟಿಂಗ್ ನ ಅಂತ ಹೇಳ್ಬೇಕಾಗತ್ತೆ. ಕೆಲವೊಂದ್ ಕಡೆ ಅವ್ರು ಕಣ್ಣು ಬಿಡೋ ಸ್ಟೈಲು, ಅರ್ಚೋ ಸ್ಟೈಲು ಇದನ್ನೆಲ್ಲ ನೋಡಿದಾಗ ಏನಣ್ಣ ಇದು ಅಂತ ಅನ್ಸುತ್ತೆ. ಫೀಲ್ ಆ ತರ ಬರುತ್ತೆ ಪಕ್ಕ. ಪರ್ಸನಲ್ ಆಗಿ ನಾನು ತುಂಬಾನೇ ಮಿಸ್ ಮಾಡ್ಕೊತಾ ಇದ್ದೀನಿ ಸತೀಶ್ ಅಣ್ಣ ಅವ್ರನ್ನ. ಡ್ರಾಮಾ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರಲ್ಲ, ಆ ಸ್ವ್ಯಾಗು, ಆ ಸ್ಟೈಲು, ಆ ಲುಕ್ಕು, ಆ ಮ್ಯಾನರಿಸಮು ಎಲ್ಲ ಕಳೆದೋಗ್ಬಿಟ್ಟೈತೆ. ಇವರು ಕೂಡ ಯಾವ್ದಾದ್ರು ಒಂದ್ ಸಾಕತ್ತಾಗಿರೋ ಆಕ್ಷನ್ ಸಿನಿಮಾ ಮಾಡ್ಬಿಟ್ಟು ನಾನು ಒಂದ್ ಸ್ವಲ್ಪ ಮೇಕ್ ಎದ್ದೇಳ್ಬೇಕು ಅಂತ ಎಫರ್ಟ್ ಆಗ್ತಾ ಇರೋದು ಐ ಕ್ಯಾನ್ ಫೀಲ್. ಎಲ್ರು ಫೀಲ್ ಮಾಡ್ಕೋತೀರಾ. ಬಟ್ ನಾನ್ ಹೇಳೋದು ಇಷ್ಟೇನೆ, ಅದೊಂದೇ ಟಾಪಿಕ್ ಅಲ್ಲ, ಬೇರೆ ಟಾಪಿಕ್ ಅಲ್ಲೂ ಕೂಡ ಕಾಮಿಡಿ ವೇನಲ್ಲೂ ಕೂಡ ನೀವು ಮೇಲಕ್ಕೆ ಹೋಗ್ಬೋದು. ಎಕ್ಸಾಂಪಲ್ ಗೆ ನೀವು ಸೂ ಫ್ರಮ್ ಸೋ ತಗೊಂಡ್ರು ಕೂಡ ಕಾಮಿಡಿ ಸಿನಿಮಾನೇ 100-150 ಕೋಟಿ ಕಲೆಕ್ಷನ್ ಮಾಡಿರೋದು. ವಾಹ್, ಕಾಮಿಡಿ ಸಿನಿಮಾಗಳೇ ಸತೀಶ್ ಅಣ್ಣ ಅವರು ಪರ್ಫೆಕ್ಟ್ ಫಿಟ್. ಹಂಗಂದ್ ಮಾತ್ರ ಇಲ್ಲಿ ಚೆನ್ನಾಗಿ ಆಕ್ಟ್ ಮಾಡಿಲ್ಲ ಅಂತಲ್ಲ, ಕೆಲವೊಂದ್ ಸೀನ್ಗಳು ಸಖತ್ತಾಗಿ ಮಾಡಿದ್ದಾರೆ. ಆದ್ರೆ ಆ ಸೀನ್ಗಳು ಬಂದು ಇಲ್ಲಿ ಇವ್ರನ್ನ ಡಾಮಿನೇಟ್ ಮಾಡ್ಬಿಟ್ಟಿದಾವೆ. ಏನು ಮಾಡೋದಕ್ಕಾಗಲ್ಲ, ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್. ಇನ್ನ ಹೀರೋಯಿನ್ ಆಗಿ ಸಪ್ತವಿ ಗೌಡ ಅವರು ಐ ಆಮ್ ಬ್ಯಾಕ್ ಅನ್ಕೊಂಡ್ ಸ್ಪೈಡರ್ ಮ್ಯಾನ್ ತರ ವಾಪಸ್ ಬರ್ತಾರೆ. ಪಾಪ ಯುವ ಸಿನಿಮಾ ಕಾಂಟ್ರವರ್ಸಿ ಆದ್ಮೇಲೆ ಎಲ್ಲೂ ಕಾಣಿಸ್ಕೊಳ್ಳೇ ಇಲ್ಲ ಮೇಡಮ್. ಆದ್ರೆ ಈ ಸಿನಿಮಾದಲ್ಲಿ ಅವ್ರು ನೋಡಿ ತುಂಬಾನೇ ಖುಷಿ ಪಡ್ಬೋದು ಅನ್ಕೊಂಡ್ರೆ ಫುಲ್ ಡಿಸಪಾಯಿಂಟ್ಮೆಂಟ್. ಮೊದ್ಲೆಂಗೆ ದಪ್ಪಕ್ಕೆ ಗುಂಡ್ಕಿದ್ರು ಎಲ್ಲ ಕರಗೋಗ್ಬಿಟ್ಟು ಒಳ್ಳೆ ಸೋರೆಕಾಯಿ ಆದಂಗ ಆಗ್ಬಿಟ್ಟವ್ರೆ. ಯಾಕಂದ್ರೆ ಆ ಇನ್ಸಿಡೆಂಟ್ ಅವ್ರನ್ನ ಆ ರೀತಿ ಕುಗ್ಗಿಸ್ಬಿಟ್ಟಿದೆ. ಪ್ರೋಟೀನ್ ತಗೊಳೋದಕ್ಕೂ ಕೂಡ ಅವ್ರ ಕೈ ಶಕ್ತಿನೇ ಇಲ್ಲ. ಇವ್ರ ಪರ್ಫಾರ್ಮೆನ್ಸ್ ನಿಮ್ಗೆ ಇಲ್ಲಿ ಜರ್ಕೊಡಿಯೋದಂತೂ ಪಕ್ಕ. ಸ್ಕ್ರೀನ್ ರೇಟಿಂಗ್ ಆಗ್ಲಿ, ಡೈಲಾಗ್ ಆಗ್ಲಿ ಯಾವ್ದನ್ನು ಕೂಡ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡದೇನೆ ವಿಚಿತ್ರವಾಗಿರೋ ಸೀನ್ ಗಳಲ್ಲಿ ಬೇರೆ ಬೇರೆ ರೀತಿ ಇವ್ರನ್ನ ಆಕ್ಟ್ ಮಾಡಿಸಿದ್ದಾರೆ. ಅದು ನಿಮ್ಗೆ ಟಚ್ ಆಗಲ್ಲ. ಫಸ್ಟ್ ಹಾಫ್ ಸಿನಿಮಾ ಸ್ವಲ್ಪ ನಿಮ್ಮನ್ನ ಡ್ರ್ಯಾಗ್ ಮಾಡೋದಂತೂ ಪಕ್ಕ. ಬಿಕಾಸ್ ಎಲ್ಲಾ ಕಡೆ ನೋಡಿರೋ ಸ್ಟೋರಿನೇ, ಈಗ್ಲೂ ಅದನ್ನೇ ನೋಡ್ತಾ ಇದೀನಿ, ಏನು ಹೊಸದೇನಿಲ್ಲ ಮರಯ ಅಂತ ನಿಮ್ಗೆ ಫೀಲ್ ಆಗೋದಂತೂ ಪಕ್ಕ. ಇನ್ನ ಸೆಕೆಂಡ್ ಹಾಫ್ ಓಪನಿಂಗ್ ಅಲ್ಲಿ ಅಣ್ಣ ಆಕ್ಷನ್ ಒಳಗಡೆ ಇಳಿದಾಗ ಇವಾಗ ಆಟ ಶುರು ಮರ್ಯ, ಮುಂದದ್ ಏನೇನ್ ಮಾಡ್ತಾನೋ ಅಣ್ಣ ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ಕೊಂಡು ಹೋದ್ರೆ ಪುಷಕ್ ಅಂತ ಅದೇ ರೆಗ್ಯುಲರ್ ಸ್ಟೋರಿ. ಒಂದ್ ಮಾತ್ರ ಈ ಸಿನಿಮಾದಲ್ಲಿ ನೀವು ಮೆಚ್ಕೋಬೇಕಾಗಿರೋದು ಆಕ್ಷನ್ ಸೀಕ್ವೆನ್ಸ್ ಗಳು. ಆಕ್ಷನ್ ಕೊರಿಯೋಗ್ರಫಿನ ಸಖತ್ತಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಒಂದೊಂದು ಡೆಪ್ತ್ ಸೀನ್ ಗಳಲ್ಲೂ ಕೂಡ VFX ಅಸೆಟ್ಸ್ ಗಳನ್ನ ಯೂಸ್ ಮಾಡಿರೋದನ್ನ ಫೀಲ್ ಮಾಡ್ಕೋತೀವಿ. ಜೊತೆಗೆ ಸತೀಶ್ ಅಣ್ಣ ಅವ್ರ ಮ್ಯಾನರಿಸಮ್ ಎಲ್ಲೂ ಕೂಡ ಡಾಮಿನೇಟ್ ಮಾಡಿಲ್ಲ ಆಕ್ಷನ್ ಕೊರಿಯೋಗ್ರಫಿ ಒಳಗಡೆ. ಇನ್ನ ಕೊನೆ ಕ್ಲೈಮ್ಯಾಕ್ಸ್ ಇನ್ನ ಯಾರಪ್ಪ ಇದು ಬರ್ದಿರೋದು, ಕುಡಿ ಒಂದ್ ಬಜ್ಜಿ ಬೋಂಡನ ಅಂತ ಹೇಳ್ಬೇಕು ನಾವು. ಆ ರೀತಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ನಿಮ್ಗೆ ಅಲ್ಲಿ ನಡೆಯುವಂತ ಒಂದು ಸೆಂಟಿಮೆಂಟ್ ಸೀನು ಕೂಡ ಫೀಲ್ ಆಗಲ್ಲ. ಕೊನೆಯಲ್ಲಿ ಬರುವಂತ ಆಕ್ಷನ್ ಸೀನು ಕೂಡ ಫೀಲ್ ಆಗಲ್ಲ. ಆ ಸೆಂಟಿಮೆಂಟ್ ಸೀನು ಅಲ್ಲಿ ಯಾಕೆ ಬಂತು, ಡೈರೆಕ್ಟ್ ಆಕ್ಷನ್ ಹೋಗಿ ಆ ಸೆಂಟಿಮೆಂಟ್ ನು ಕೂಡ ಬೀಟ್ ಮಾಡ್ಬೋದಾಗಿತ್ತಲ್ಲ. ಆದ್ರೂ ಸಪ್ತಮಿ ಗೌಡ ಅವ್ರಿಗೆ ಈ ರೀತಿ ಆಗ್ಬಾರ್ದಾಗಿತ್ತು. ಒಟ್ಟಾರೆ ಹೇಳೋದಾದ್ರೆ ಇದೊಂದು ರೆಗ್ಯುಲರ್ ಸಿನಿಮಾನೆ. ಆಸ್ ಇಟ್ ಈಸ್ ಕಾಟೇರ, ಲ್ಯಾಂಡ್ ಲಾರ್ಡ್ ಈ ರೀತಿನೇ ಈ ಸಿನಿಮಾನು ಕೂಡ ಇರೋದು. ಒನ್ ಟೈಮ್ ವಾಚಬಲ್. ಅದು ಕೂಡ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗ್ದಿರೋದ್ರಿಂದ ಒನ್ ಟೈಮ್ ನೋಡ್ಬಿಡಿ ಆಯ್ತು. ಅಷ್ಟೊಂದ್ ಜನ ಮುಕ್ಕರ್ಕೊಂಡು ಸ್ಪೀಚ್ ಕೊಟ್ಟವ್ರೆ. ರವಿ ಅಂಕಲ್ ಅವ್ರು ನೋಡ್ಲಿಲ್ಲ ಅಂದ್ರೆ ವಾಡದೆ ಬಿಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟವ್ರೆ. ಇದ್ರ ಮೇಲೆ ನಿಮಗ್ ಬಿಟ್ಟಿದ್ದು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬೈ.